ಈ ಕಥೆ ನಡೆದದ್ದು ಶ್ರೀಕಾಳಹಸ್ತಿಯಲ್ಲಿ. ಅಲ್ಲೊಂದು ಶಿವನ ದೇವಸ್ಥಾನ. ಆ ದೇವಾಲಯದಲ್ಲಿ ದಿನನಿತ್ಯ ಅರ್ಚಕರೊಬ್ಬರಿಂದ ಪೂಜೆ ಪುರಸ್ಕಾರಗಳು ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತಿತ್ತು. ಸೂರ್ಯೋದಯದ ವೇಳೆಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಶಿವನನ್ನು ಹೂಗಳು ಮತ್ತು ಬಿಲ್ವ ಪತ್ರೆಗಳಿಂದ ಅರ್ಚಿಸುತ್ತಿದ್ದರು. ರುಚಿಕರವಾದ ಆಹಾರ ಪದಾರ್ಥಗಳು ಮತ್ತು ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡುತ್ತಿದ್ದರು. ಲಿಂಗರೂಪದ ಶಿವನು ನೋಡಲು ಸುಂದರವಾಗಿ ಕಾಣಲೆಂದು ಬಗೆ ಬಗೆಯ ಹೂಗಳಿಂದ ಅಲಂಕರಿಸುತ್ತಿದ್ದನು. ಆ ದೇವಸ್ಥಾನವು ಕಾಡಿನಂತಹ ಪ್ರದೇಶದಲ್ಲಿ ಇತ್ತು. ಅಲ್ಲೊಂದು ಕೆಟ್ಟತನವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ ಗುಂಪೊಂದು ನೆಲೆಸಿತ್ತು. ಆ ಗುಂಪಿನ ನಾಯಕನ ಹೆಸರೇ ಕಣ್ಣಪ್ಪ. ಪ್ರತಿನಿತ್ಯ ಪ್ರಾಣಿಗಳ ಬೇಟೆಯನ್ನಾಡಿ ಜೀವನ ನಡೆಸುವುದೇ ಇವರ ಅಭ್ಯಾಸ. ಆದರೆ ಕಣ್ಣಪ್ಪನ ಕನಸಿನಲ್ಲಿ ಒಮ್ಮೊಮ್ಮೆ ಶಿವನು ಕಾಣಿಸುತ್ತಿರುತ್ತಾನೆ. ಇದೇ ವೇಳೆ ಬೇಟೆಗೆಂದು ಬಂದ ಕಣ್ಣಪ್ಪನು ರಾತ್ರಿ ಆಗುವುದನ್ನು ಗಮನಿಸದೆ ಕಾಡಿನಲ್ಲಿಯೇ ಕಾಲ ಕಳೆಯುತ್ತಾನೆ. ನಾನಾ ಪ್ರಾಣಿಗಳಿಗೆ ಹೆದರಿ ಅಲ್ಲಿಯೇ ಹತ್ತಿರದಲ್ಲಿದ್ದ ಮರವನ್ನು ಏರಿ ಕುಳಿತು ಬಿಡುತ್ತಾನೆ. ದೈವಲಿಖಿತದಿಂದ ಆ ಮರವು ಬಿಲ್ವಪತ್ರೆಯ ಮರವಾಗಿರುತ್ತದೆ. ರಾತ್ರಿ ಆಗುತ್ತಿದ್ದಂತೆ ಆತನನ್ನು ನಿದ್ರೆ ಆವರಿಸಿರುತ್ತದೆ. ಆದ್ದರಿಂದ ಆ ನಿದ್ದೆಯಿಂದ ಪಾರಾಗಲು ಮರದಲ್ಲಿದ್ದ ಎಲೆಗಳನ್ನು ನೆಲದ ಮೇಲೆ ಎಸೆಯುತ್ತಿರ್ತಾನೆ. ಅದೃಷ್ಟವೆಂಬಂತೆ ಅಲ್ಲೊಂದು ಶಿವಲಿಂಗವಿರುತ್ತದೆ. ಈ ಬಿಲ್ವಪತ್ರೆಗಳು ಆ ಲಿಂಗದ ಮೇಲೆ ಬೀಳುತ್ತಿರುತ್ತವೆ. ಬೆಳಗಾಗಿದ್ದು ಮರದಿಂದ ಇಳಿದು ಬಂದ ಬೇಡಪ್ಪನಿಗೆ ಅಲ್ಲಿದ್ದ ಶಿವಲಿಂಗವನ್ನು ಕಂಡು ಆಶ್ಚರ್ಯವಾಗುತ್ತದೆ. ಮಾತ್ರವಲ್ಲದೆ ಇವನ ಕನಸಿನಲ್ಲಿ ಕಾಣುತ್ತಿದ್ದ ದೇವರು ಸಹ ಶಿವನೇ ಎಂದು ತಿಳಿದು ಬರುತ್ತದೆ. ಅತಿಯಾದ ಭಕ್ತಿಯಿಂದ ಕಣ್ಣಪ್ಪನು ಆ ಲಿಂಗವನ್ನು ತನ್ನ ಕೈಗಳಿಂದ ಅಪ್ಪಿ ಮುದ್ದಾಡುತ್ತಾನೆ. ಶಿವಲಿಂಗವನ್ನು ಪೂಜಿಸಬೇಕೆಂದು ನಿಶ್ಚಯಿಸುತ್ತಾನೆ. ಪ್ರತಿದಿನ ಬೆಳಗಿನ ವೇಳೆ ಅರ್ಚಕನು ಪೂಜಿಸಿ ಹಣ್ಣು ಹಂಪಲನ್ನು ನೈವೇದ್ಯವನ್ನು ಮಾಡಿ ಹೂವಿನಿಂದ ಅಲಂಕರಿಸಿ ಹೋಗುತ್ತಾನೆ. ಆನಂತರ ಕಣ್ಣಪ್ಪನು ಆಂತರ್ಯದಲ್ಲಿ ಯಾವುದೇ ಲೋಪವಿಲ್ಲದೆ ಶಿವಲಿಂಗದ ಜೊತೆ ಮಾತನಾಡುತ್ತಾನೆ. ಆನಂತರ ಶಿವನಿಗೆ ನೀರನ್ನು ಸಂಪ್ರೋಕ್ಷಿಸಿ ಕಾಡಿನಲ್ಲಿ ಸಿಗುವ ಯಾವುದೋ ಒಂದು ಪ್ರಾಣಿಯ ಮಾಂಸವನ್ನು ನೈವೇದ್ಯವನ್ನಾಗಿ ಅರ್ಪಿಸುತ್ತಾನೆ. ಅರ್ಚಕನು ಮಾರನೇ ದಿನ ಬೆಳಗಿನ ವೇಳೆ ಪೂಜೆಗೆ ಆಗಮಿಸಿದಾಗ ಅಚ್ಚರಿ ಕಾದಿರುತ್ತದೆ. ತಾನು ಶಿವನಿಗೆ ಅರ್ಪಿಸಿದ್ದ ಹೂವು ಹಣ್ಣು ಹಂಪಲು ಇರುವುದಿಲ್ಲ. ಅಲ್ಲಿದ್ದ ಸೊಪ್ಪು ಮತ್ತು ಮಾಂಸದ ತುಂಡುಗಳನ್ನು ದೂರ ಎಸೆದು ಲಿಂಗವನ್ನು ಶುಚಿಗೊಳಿಸಿ ಮತ್ತೊಮ್ಮೆ ಎಂದಿನಂತೆ ಪೂಜೆಯನ್ನು ಮಾಡುತ್ತಾನೆ. ಈ ರೀತಿಯ ಕೆಲಸ ಕಾರ್ಯಗಳು ದಿನಂಪ್ರತಿ ಪುನರಾವರ್ತನೆಗೊಳ್ಳುತ್ತದೆ. ಇದರಿಂದ ಬೇಸತ್ತ ಅರ್ಚಕನು ಒಂದು ದಿನ ಮರೆಯಲ್ಲಿ ನಿಂತು ಕಣ್ಣಪ್ಪನ ಪೂಜಾ ವಿಧಿಗಳನ್ನು ಗಮನಿಸುತ್ತಾನೆ. ಇದನ್ನು ಕಂಡ ಅರ್ಚಕನು ಸಿಡುಕುತನದಿಂದ ಕಣ್ಣಪ್ಪನನ್ನು ಶಿಕ್ಷಿಸಲು ಅನುವಾಗುತ್ತಾನೆ. ಈ ಮಧ್ಯೆ ಶಿವಲಿಂಗದ ಒಂದು ಕಣ್ಣಿನಿಂದ ನೀರು ಬರಲು ಆರಂಭವಾಗುತ್ತದೆ. ಇದನ್ನು ಕಂಡ ಕಣ್ಣಪ್ಪನು ನೋವು ಮತ್ತು ಭಯದಿಂದ ಶಿವನನ್ನು ಸಂತೈಸುತ್ತಾನೆ. ಆದರೆ ಶಿವನ ಕಣ್ಣಿನಿಂದ ಬರುವ ನೀರು ನಿಲ್ಲುವುದೇ ಇಲ್ಲ. ಬೇರೆ ದಾರಿಯೇ ಇಲ್ಲದೆ ಕಣ್ಣಪ್ಪನು ಅಧಿಕವಾದ ಭಕ್ತಿಯಿಂದ ತನ್ನ ಬಳಿಯಿದ್ದ ಬಾಣದಿಂದ ತನ್ನ ಒಂದು ಕಣ್ಣನ್ನು ಕೀಳುತ್ತಾನೆ. ಅದೇ ಕಣ್ಣನ್ನು ಶಿವನಿಗೆ ಇಟ್ಟು ಸಂತೈಸುತ್ತಾನೆ. ಆಗ ಕಣ್ಣಿನಿಂದ ಬರುತ್ತಿದ್ದ ನೀರು ನಿಲ್ಲುತ್ತದೆ. ಇದನ್ನು ಕಂಡ ಅರ್ಚಕನಿಗೆ ಆಶ್ಚರ್ಯ ಮತ್ತು ಭಯ ಉಂಟಾಗುತ್ತದೆ. ಆದರೆ ಶಿವನ ಮತ್ತೊಂದು ಕಣ್ಣಿನಿಂದ ಕಣ್ಣೀರು ಬರಲು ಆರಂಭವಾಗುತ್ತದೆ. ಇದನ್ನು ಕಂಡ ಕಣ್ಣಪ್ಪನಿಗೆ ಅಪಾರ ನೋವು ಉಂಟಾಗುತ್ತದೆ. ಆದರೆ ಇರುವ ಮತ್ತೊಂದು ಕಣ್ಣನ್ನು ಶಿವನಿಗೆ ಅರ್ಪಿಸಲು ಮುಂದಾಗುತ್ತಾನೆ. ಆಗ ಕಣ್ಣು ಕಿತ್ತ ನಂತರ ಶಿವನಿಗೆ ಕಣ್ಣು ಇಡುವ ಬಗೆ ಹೇಗೆ ಎಂಬ ಯೋಚನೆ ಬರುತ್ತದೆ. ಆ ಕ್ಷಣದಲ್ಲಿ ಕಣ್ಣಪ್ಪನು ತನ್ನ ಕಾಲನ್ನು ಶಿವಲಿಂಗದ ಮೇಲಿನ ಕಣ್ಣಿರುವ ಜಾಗದಲ್ಲಿ ಇಡುತ್ತಾನೆ. ಅನಂತರ ಕಣ್ಣನ್ನು ಕಿತ್ತು ಶಿವನಿಗೆ ಅರ್ಪಿಸುತ್ತಾನೆ. ಆ ಕ್ಷಣದಲ್ಲಿ ಲಿಂಗದಿಂದ ಮೇಲಿದ್ದು ಬಂದ ಶಿವ ಕಣ್ಣಪ್ಪನನ್ನು ಅಪ್ಪಿ ಹಿಡಿದು ಕಣ್ಣುಗಳನ್ನು ಮರಳಿ ನೀಡುತ್ತಾರೆ. ತಾನು ನಂಬಿದ ಶಿವನನ್ನು ಪ್ರತ್ಯಕ್ಷವಾಗಿ ನೋಡಿ ಸಂತೋಷಗೊಳ್ಳುತ್ತಾನೆ. ಶಿವ ವರಗಳನ್ನು ನೀಡಿ ಕಣ್ಣಪ್ಪನನ್ನು ಹಾರೈಸುತ್ತಾರೆ. ಶಿವ ಅದೃಶ್ಯರಾದ ನಂತರ ಅರ್ಚಕನ ಕಣ್ಣಪ್ಪನನ್ನು ಅಪ್ಪಿ ಹಿಡಿದು ಅಭಿನಂದಿಸುತ್ತಾನೆ. ಈ ಕಥೆ ಕೇಳುವುದರಿಂದಲೂ ಓದುವುದರಿಂದಲೂ ಸಕಲ ಸಂಪತ್ತನ್ನು ಶಿವನು ಅನುಗ್ರಹಿಸುತ್ತಾನೆ.